ನಮಸ್ಕಾರ. ಕರ್ನಾಟಕದಲ್ಲಿ ಈಗ ಸ್ವಲ್ಪ ಮಳೆ ಆಗ್ತಾಯಿದೆ. ಮಳೆ ಆಗೋದ್ರಿಂದ ಸ್ವಲ್ಪ ಕಾವೇರಿ ಸಮಸ್ಯೆನೂ ಸ್ವಲ್ಪ ಕಡಿಮೆ ಆದಂಗಿದೆ. ಆದರೆ ನನ್ನ ಮನವಿ ಕನ್ನಡ ಪರ ಸಂಘಟನೆಗಳಿಗೆ, ದಯವಿಟ್ಟು ನೀವು ಬಂದಂಥ ಆಚರಣೆ ಕೈ ಬಿಡಬೇಕು, ಅಥವಾ ನಿಮ್ಮ ಹೋರಾಟ ಏನಿದೆ ಅದನ್ನು ಸ್ವಲ್ಪ ಬದಲಾಯಿಸ್ಕೊಳ್ಬೇಕು. ಯಾಕೆಂದರೆ ತಮಿಳ್ನಾಡಿಗೆ ನೀರು ಬಿಡಬಾರ್ದು ಅನ್ನೋದು ಒಂದೇ ನಿಮ್ಮದು ಅಜೆಂಡಾ ಆಗಬಾರ್ದು. ಯಾಕೆ ಅಂತಂದರೆ ಇವತ್ತು ನೋಡಿ, ನೀವು ರೈತರ ಪರವಾಗಿ ಏನು ಕಾರ್ಯಕ್ರಮ ರೂಪಿಸ್ತಾ ಇಲ್ಲ. ಇವತ್ತು ಇನ್ ಟೈಮಲ್ಲಿ ರೈತರಿಗೆ ನೀರು ಬಿಟ್ಟಿದ್ದರೆ ಇವತ್ತು ಟ್ರಿಬ್ಯುನಲ್ನವರು ಆರ್ಡ್ರ್ ಮಾಡ್ತಾ ಇರಲಿಲ್ಲ 3,500 ಕ್ಯೂಸೆಕ್ ಬಿಡಿ ಅಂತ. ಯಾಕೆಂದರೆ ರೈತರೆಲ್ಲ ಬೆಳೆ ಬೆಳೆದಿರೋರು, ಸ್ವಲ್ಪ ಟ್ಯಾಂಕು ಖಾಲಿಯಾಗಿರೋದು. ಆಗ ಡಿಸಿಷನ್ ತಗೊಳ್ಳುವಾಗ ಲಭ್ಯತೆಯನ್ನು ನೋಡ್ಕೊಂಡಿರೋದು. ಅವಾಗ ನೀರಿಲ್ಲ ಅಂದರೆ ಅವ್ರನ್ನ ಆರ್ಡ್ರ್ ಮಾಡೋ ಅವಶ್ಯಕತೆಯೇ ಇರ್ತಿರಲಿಲ್ಲ. ನೀವ್ಯಾರು ರೈತರ ಪರವಾಗಿಲ್ಲ, ರೈತರಿಗೆ ನೀರು ಬಿಡಿ ಅಂತ ಹೇಳಲೇ ಇಲ್ಲ ನೀವು ಇಲ್ಲಿವರೆಗೂ. ಎಲ್ಲಿ ಹೇಳಿದ್ದೀರಿ? ಹೋಟೆಲ್ ನಾಗರಾಜ್ ಅವರೇ, ಬಂದ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ ನೀವು. ನಿಮ್ಮದು ಹಳೆ ಸ್ಟೈಲ್, ಅದು ಬಿಟ್ಬಿಡಿ, ಅದನ್ನು ಹೊಸ ಸ್ಟೈಲಿಗೆ ಬನ್ನಿ. ಈಗಿನ ಜನಗಳಿಗೆ ಏನು ಬೇಕು ಅದನ್ನು ಮಾಡಿ. ಬಂದ್ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗಲ್ಲ. ರೈತರಿಗೆ ಫಸ್ಟು ನೀರು ಕೊಡಿಸಿ, ರೈತರು ಬೆಳೆ ಬೆಳೀಲಿ. ತಮಿಳ್ನಾಡು ವಾದ ಏನು? ಕುರುವೈ ಬೆಳೆಗೆ ನೀರು ಇಲ್ಲ, ನಮಗೆ ನೀರು ಬಿಡಿ, ಬೆಳೆ ಒಣಗ್ತಿದೆ ಅಂತ ತಾನೇ ಅವ್ರು ಹೇಳ್ತಾ ಇರೋದು. ನೀವು ಯಾಕೆ ಹೇಳ್ತಾ ಇಲ್ಲ? ಅದೇ ಮಾತು. ಸರ್ಕಾರಕ್ಕೆ ಹೇಳಿ, ಫಸ್ಟು ರೈತರಿಗೆ ನೀರು ಬಿಡಿ ಅಂತ ಹೇಳಿ. ನಿಮ್ಗೆ ಅದು ಹೇಳಲಿಕ್ಕಾಗಲ್ಲ. ನೀವು ಕರ್ನಾಟಕ ಬಂದ್ ಮಾಡ್ತೀನಿ ಅಂತ ಹೇಳ್ತೀರಿ. ಏನು ಅವಶ್ಯಕತೆ ಇದೆ ಈಗ ಬಂದ್ ಮಾಡೋವಂಥದ್ದು? ಎಷ್ಟು ಜನಕ್ಕೆ ಅದರಿಂದ ಅನಾನುಕೂಲ ಆಗುತ್ತೆ? ನೀವು ಅನುಕೂಲ ಮಾಡೋಕ್ಕೋಸ್ಕರ ಮಾಡಿ. ಕನ್ನಡ ಪರ ಹೋರಾಟಗಾರರು ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಮಾತೆತ್ತಿರ ಬಂದು ಸ್ಟ್ರೈಕು, ಫಸ್ಟ್ ಅದನ್ನು ಮಾರ್ಪಾಟು ಮಾಡ್ಕೊಳ್ಳಿ. ನಿಮ್ಮ ಹೋರಾಟವನ್ನು ಮಾರ್ಪಾಟು ಮಾಡ್ಕೊಳ್ಳಿ. ಫಸ್ಟ್ ರೈತರಿಗೆ ಬೆಳೆ ನೀರಿಲ್ಲ ರೀ. ಇನ್ ಟೈಮಲ್ಲಿ ನೀರು ಬಿಟ್ಟಿದ್ರೆ ಇಷ್ಟೊತ್ತಿಗಾಲೇ ಬೆಳೆ ಬೆಳೆದಿರೋರು, ಅರ್ಧ ಬೆಳೆ ಆಗಿರೋದು. ನೀವು ನೀರು ಬಿಡಲಿಲ್ಲ, ಸರ್ಕಾರ ನೀರು ಬಿಡಲಿಲ್ಲ, ಸರ್ಕಾರಿ ಕಿವಿ ಹಿಂಡಲಿಲ್ಲ. ನೀವು ಯಾಕೆ ಹಿಂಡಲಿಲ್ಲ? ನಿಮ್ಗೆ ಹೇಳೋ ಧೈರ್ಯ ಇರಲಿಲ್ವ ಸರ್ಕಾರಕ್ಕೆ? ಸರ್ಕಾರಿ ಸಲಹೆ ಕೊಡೋಕ್ಕಾಗ್ತಿರ್ಲಿಲ್ವಾ? ಆಯ್ತಪ್ಪ, ಮುಖ್ಯಮಂತ್ರಿ ಹೊಸಬ್ರು ಅಂತ ಇಟ್ಕೊಳ್ಳೋಣ. ಅವ್ರು ರಾಜಕೀಯದಲ್ಲಿ ಹಳಬರಾಗಿದ್ದರು, ಮುಖ್ಯಮಂತ್ರಿ ಆಗಿ ಸ್ವಲ್ಪ ದಿನನೇ ಆಗಿದೆ. ಅವ್ರು ಹೇಳ್ಬೋದಾಯ್ತಲ್ಲ ನೀವು ಫಸ್ಟ್ ನೀರು ಬಿಡಿ ಅಂತ. ಯಾಕೆ ಹೇಳಲಿಲ್ಲ ರೈತರಿಗೆ ನೀರು ಬಿಡಿ ಅಂತ? ರೈತರು ನಮಗೆ ನೀರು ಬೇಕು ಅಂತ ಹೋರಾಟ ಮಾಡ್ತಾರೆ. ನೀವು ತಮಿಳ್ನಾಡು ಯಾವುದೋ ಒಂದು ಇಟ್ಕೊಂಡು ತಮಿಳ್ನಾಡಿಗೆ ನೀರು ಬಿಡಬೇಡಿ ಅಂತೀರಿ. ಏನು ನೀವು ಬಂದ್ ಮಾಡಿಬಿಟ್ರೆ ಹಾಗಾದರೆ ಟ್ರಿಬ್ಯುನಲ್ ಆರ್ಡ್ರ್ ಕ್ಯಾನ್ಸಲ್ ಆಗ್ಬಿಡ್ತದಾ? ಟ್ರಿಬ್ಯುನಲ್ ಆರ್ಡ್ರ್ ಮಾಡಿಫೈ ಆಗ್ಬಿಡ್ತದಾ? ದಯವಿಟ್ಟು ರೈತರ ಪರವಾಗಿ ನಿಂತ್ಕೊಳ್ಳಿ. ನೀವ್ಯಾರೂ ರೈತರ ಪರವಾಗಿಲ್ಲ. ರೈತರಿಗೆ ಫಸ್ಟ್ ನೀರು ಬಿಡಿಸಿ, ನಾಲೆಗೆ ನೀರು ಬಿಡಿಸಿ, ನಾಲೆಗೆ ನೀರು ಬಿಡಿಯಿಂದ ಹೋರಾಟ ಮಾಡಿ. ನಾವೆಲ್ಲ ನಿಮ್ಮ ಹಿಂದೆ ಇರ್ತೀವಿ. ತಮಿಳ್ನಾಡೇನು ಅಮೇರಿಕದಲ್ಲಿಲ್ಲ, ತಮಿಳ್ನಾಡು ಇರೋದು ಇಂಡಿಯಾದಲ್ಲೇ, ನಾವಿರೋದು ಕರ್ನಾಟಕದಲ್ಲೇ. ನಾವು ಭಾರತೀಯರು. ಹಂಗಂತ ದ್ವೇಷ ಮಾಡಬಾರ್ದು, ಯಾರ್ಯಾರಿಗೂ ದ್ವೇಷ ಮಾಡ್ಕೊಂಡಿರಬಾರ್ದು. ಅವರು ರೈತರೇ, ತಮಿಳ್ನಾಡು ರೈತರು ರೈತರೇ, ನಮ್ಮ ಕರ್ನಾಟಕದ ರೈತರು ರೈತರೇ. ಇದು ರೈತರ ಸಮಸ್ಯೆ. ನಮ್ಮ ರೈತರಿಗೆ ನೀರು ಬಿಡೋಕ್ಕೆ ಹೇಳಿ ಸ್ವಾಮಿ ಫಸ್ಟು. ಅದ್ರ ಬಗ್ಗೆ ಹೋರಾಟ ಮಾಡಿ. ಅದ್ರ ಬಗ್ಗೆ ನೀವು ಏನು ಬೇಕಾದ್ರೂ ಸಲಹೆ ಕೊಡಿ. ದಯವಿಟ್ಟು ಈ ಬಂದಂಥ ಕಾರ್ಯಕ್ರಮಗಳನ್ನ ಫಸ್ಟ್ ನಿಲ್ಲಿಸಿ. ನಾನು ಸರ್ಕಾರಕ್ಕೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ನೀರು ಬಿಟ್ಟಿದ್ದರೆ, ರೈತರಿಗೆ ನೀರು ಬಿಟ್ಟಿದ್ದರೆ, ರೈತರು ಆಲ್ರೆಡಿ ಅರ್ಧ ಬೆಳೆ ಬೆಳೆದಿರೋರು, ರಿಸರ್ವರಲ್ಲೂ ಖಾಲಿ ಆಗಿರೋದು ನೀರು. ಆಗ ಟ್ರಿಬ್ಯುನಲ್ನವರು ನಿಮಗೆ 3,500 TMC ಬಿಡಿ ಅಂತ ಹೇಳೋಕ್ಕೆ ಅವಕಾಶವೇ ಇರಲಿಲ್ಲ. ನೀವೇ ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಾ ಮುಖ್ಯಮಂತ್ರಿಗಳೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಫೋಬಿಯಾ, ತಮಿಳ್ನಾಡು ಕಂಡ್ರೆ ಫೋಬಿಯಾ. ನಮಗೆ ತಮಿಳ್ನಾಡಿಗೆ ನೀರು ಬಿಡಬೇಕು, ಕುಡಿಯೋ ನೀರು ಇರಬೇಕು ಅಂತ ಫೋಬಿಯಾವನ್ನು ಇಟ್ಕೊಂಡ್ಬಿಟ್ಟಿದ್ದೀರಾ. ಆಯಿತು, ಕುಡಿಯೋ ನೀರು ಬೇಕು. ಬೆಂಗಳೂರು ಬೆಳೀತಾ ಇದೆ, ಬೆಂಗಳೂರಿಗೆ ಆಗೋವಷ್ಟು ಕುಡಿಯೋ ನೀರು ಬೇಕೇ ಬೇಕು. ಬೆಂಗಳೂರು ಜನನೂ ಅರ್ಥ ಮಾಡ್ಕೋಬೇಕು.
ಕಾವೇರಿ ನೀರಿಗೋಸ್ಕರ ಹೋರಾಟ ಮಾಡಬೇಕು. ಬೆಂಗಳೂರು ಜನ ಮಾಡ್ತಾರಾ? ಯಾರಾದರೂ ಬಂದವರಾ? ಹೋಟೆಲ್ ನಾಗರಾಜ್ ಸರ್ ಹೇಳಿ ಸರ್, ಬಂದಿದ್ದಾರೆ ಬೆಂಗಳೂರು ಜನ? ನಿಮ್ಮ ಹಿಂದೆ ಇರೋರು ಮುಂದೆ ಇರೋರು ಬಿಟ್ಟರೆ ಬೆಂಗಳೂರು ಜನ ಯಾರೂ ನಿಮ್ಗೆ ಹೋರಾಟಕ್ಕೆ ಬರ್ತಾಯಿಲ್ಲ. ಅವ್ರಿಗೆ ಕುಡಿಯೋ ನೀರು ಬೇಡವಾ? ಇನ್ನು ಸ್ವಲ್ಪ ದಿನ ಹೋದರೆ ಬೆಂಗಳೂರಿಗೂ ಸಿವೇಜ್ ವಾಟ್ರು ಟ್ರೀಟ್ಮೆಂಟ್ ಮಾಡಿ ಕೊಡ್ತಾರೆ. ಆ ಕಾಲ ಬರುತ್ತೆ ಇವಾಗ. ದಯವಿಟ್ಟು ಬೆಂಗಳೂರು ಜನನ ಅರ್ಥ ಮಾಡ್ಕೊಳ್ಳಿ, ನೀರನ್ನು ಮಿತವಾಗಿ ಬಳಸಿ. ಮುಂದೆ ಮುಂದೆ ನೀರಿನ ಸಮಸ್ಯೆನೂ ಜಾಸ್ತಿ ಆಗ್ತಿದೆ. ಈಗ ಬೆಂಗಳೂರು ಗ್ರಾಮಾಂತರ ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾ, ಟೌನ್ಶಿಪ್ಗಳು ಆಗ್ತಾಯಿದೆ. ಎಲ್ಲಿದೆ ನೀರು? ಮೇಕೆದಾಟು ಮಾಡಬೇಕು. ಅದೇ ನಾಳೆ ಬೆಳಗ್ಗೆ ಆಗ್ಬಿಡ್ತದಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಖ್ಯಮಂತ್ರಿಗಳೇ, ದಯವಿಟ್ಟು ನೀವು ರೈತರ ಬಗ್ಗೆ ಕಾಳಜಿ ವಹಿಸಿ. ಬಿಡಿ, ನೀರು ಬಿಡಿ, ಫಸ್ಟ್ ರೈತರಿಗೆ ನೀರು ಬಿಡಿ ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.